ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ. ಇವತ್ತಿನ ದಿವಸ ನಿಮ್ಮೆಲ್ಲರ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ನನ್ನ ಸೀಮಂತದ ಸೀರೆ ಹಾಗೂ ಜ್ಯುವೆಲ್ರಿ ಶಾಪಿಂಗ್ ವಿಡಿಯೋ. ನೀವು ಕೇಳಿರೋ ಹಾಗೆ ಫಸ್ಟ್ ಇದೇ ವಿಡಿಯೋನ ನಾನು ಹಾಕ್ತಾ ಇದ್ದೀನಿ. ಬರ್ಡೇ ಸೆಲೆಬ್ರೇಷನ್ ವಿಡಿಯೋ ಕೂಡ ಕೇಳಿದ್ರಿ. ಸೊ ಇದಾದ ನಂತರ ನೆಕ್ಸ್ಟ್ ವಿಡಿಯೋ ಸಮನ್ವಿ ಬರ್ಡೇ ಸೆಲೆಬ್ರೇಷನ್ದೇ ಹಾಕ್ತೀನಿ, ಸರಿನಾ? ನಾವೀಗ ಸಮನ್ವಿನ ಅಮ್ಮನ ಮನೇಲಿ ಬಿಟ್ಟು ಇಲ್ಲಿ ಒರಿಯನ್ ಮಾಲಲ್ಲಿ RMKV ಶೋರೂಮ್ ಇದೆ, ಅಲ್ಲಿ ಬಂದಿದ್ದೀವಿ ಸೀರೆ ನೋಡೋಣ ಅಂತ ಹೇಳಿ. ತುಂಬ ಚೆನ್ನಾಗಿರುತ್ತೆ ಸೀರೆ ಅಂತ ಕೇಳ್ಪಟ್ಟಿದ್ದೀನಿ. ಅಮ್ಮನೂ ಒಂದೆರಡು ಸಲ ಅಲ್ಲಿ ಸೀರೆ ಶಾಪಿಂಗ್ ಮಾಡಿದರು, ತುಂಬ ವರ್ಷಗಳಾಯಿತು. ಸೊ ಅಲ್ಲಿ ನನಗೆ ಟ್ರೆಡಿಷ್ನಲ್ ಪ್ರಿಂಟ್ ಇರೋ ಸ್ಯಾರೀಸ್ ಬೇಕಾಗಿತ್ತು, ಅಲ್ಲಿ ಸಿಗತ್ತೆ ಅಂತ ಹೇಳ್ತಾಯಿದ್ರು. ಹಾಗಾಗಿ ಅಲ್ಲೇ ನೋಡೋಣ ಅಂತ ಹೇಳಿ ಬಂದಿದ್ದೀವಿ. ಇವಾಗ ಏನೋ ಒಂಥರ ಖುಷಿ, ಎಸ್ಪೆಷಲಿ ನಾರ್ಮಲ್ ಶಾಪಿಂಗಿಂತ ಸೀಮಂತಕ್ಕೆ ಅಂತಲೇ ಶಾಪಿಂಗ್ ಮಾಡ್ತಿರೋದು ಒಂಥರ ಖುಷಿ. ಮನೆಯಲ್ಲಿ ಒಂದು ಸಂಭ್ರಮ, ಒಂದು ಫಂಕ್ಷನ್ ಇರುತ್ತೆ ಅಂತಂದ್ರೆ ಎಷ್ಟೊಂದು ಪ್ರಿಪ್ರೇಷನ್ಸ್ ಮಾಡ್ಕೊಳ್ಬೇಕು. ಜೊತೆಗೆ ಈ ಥರ ಶಾಪಿಂಗ್ ಎಲ್ಲ ಹೋಗ್ಬೇಕಂತಂದರೆ ಇನ್ನೂ ಒಂಥರ ಖುಷಿ ಜಾಸ್ತಿನೇ ಇರುತ್ತೆ. ಅದರಲ್ಲೂ ಮೊದಲನೇ ಸಲ ಮಾಡಬೇಕು ಅಂತ ತುಂಬ ಆಸೆ ಇದ್ದು ಅಂದ್ಕೊಂಡಿದ್ದಂಥ ಸೀಮಂತ ಆಗಲಿಲ್ಲ. ಈ ಸಲ ಮಾಡೇ ಬಿಡೋಣ ಗ್ರ್ಯಾಂಡಾಗಿ ಅಂತ ಜಾನು ಫೋರ್ಸ್ ಮಾಡ್ತಿದ್ದ, ನನಗೂ ಆಸೆ ಇತ್ತು. ಸೊ ಮತ್ತೊಂದು ಸಲ ಈ ಥರ ಅವಕಾಶ ಖಂಡಿತ ಸಿಗೋದಿಲ್ಲ. ಹಾಗಾಗಿ ಮೊದಲು ಸೀರೆಯಿಂದ ಶುರು ಮಾಡೋಣ ಅಂತ ಹೇಳಿ ಸೀರೆ ಶಾಪಿಂಗ್ಗೆ ಬಂದಿದ್ದೀವಿ. ಈಗಷ್ಟೇ RMKVಗೆ ತುಂಬಾ ಟ್ರೆಡಿಷ್ನಲ್ ಶಾಪ್ ಇದು. ಇಲ್ಲಿ ನಿಮಗೆ ಬರೀ ಸಿಲ್ಕ್ ಸ್ಯಾರಿ ಅಲ್ಲದೆ ಡ್ರೆಸ್ ಮೆಟೀರಿಯಲ್ಸು, ಡ್ರೆಸ್ಸು, ಮಕ್ಳಿಗೆ ಬಟ್ಟೆ, ಗಂಡಸ್ರಿಗೆ ಬಟ್ಟೆ, ಎಲ್ಲ ಥರ ಸೀರೆಗಳು ಎಲ್ಲ ಸಿಗುತ್ತೆ. ತುಂಬ ಚೆನ್ನಾಗಿದೆ ಕಲೆಕ್ಷನು. ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಎಲ್ಲ ಪ್ರೈಸ್ ರೇಂಜಲ್ಲೂ ಸೀರೆಗಳು ಇಲ್ಲಿ ಸಿಗುತ್ತೆ. ನಿಮಗೆ 3,000 4,000ದಿಂದನೂ ಸಿಗುತ್ತೆ. ನಾನು ಪ್ಯೂರ್ ರೇಷ್ಮೆ ಸೀರೆ ನೋಡ್ತಾಯಿದ್ದೆ ವಿತ್ ಟ್ರೆಡಿಷ್ನಲ್ ಪ್ರಿಂಟ್ ಇರುತ್ತೆ ನೋಡಿ. ತುಂಬ ದೊಡ್ಡ ಬಾರ್ಡರ್ ಇಲ್ದಿರ ಸಣ್ಣ ಬಾರ್ಡರು, ಅದ್ರ ಮೇಲೆ ಟ್ರೆಡಿಷ್ನಲ್ ಪ್ರಿಂಟ್ ಇರೋ ಥರ ಸೀರೆ ಬೇಕು ಅಂತ ಹುಡುಕ್ತಾ ಇದ್ದೆ. ಸೊ ಹಾಗಾಗಿ ಇಲ್ಲಿ ಸಿಗತ್ತೆ ಆ ಥರ ಅಂತ ಗೊತ್ತಿತ್ತು, ಹಾಗಾಗಿ ಬಂದೆ. ಮತ್ತು ನನಗೆ ಕಲರ್ ಮೈಂಡಲ್ಲಿ ಇಟ್ಕೊಂಡು ಹೋಗಿದೆ, ಒಂದು 2-3 ಕಲರ್ ಈ ಥರದ್ದೇ ಬೇಕು ಅಂತ ಹೇಳಿ. ಆದರೆ ಅಲ್ಲಿ ಯಾವ್ದು ನೋಡಿದ್ರು ಎಲ್ಲದಕ್ಕಿಂತ ಹಸಿರೇ ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ಈ ಗ್ರೀನ್ ಆ್ಯಂಡ್ ಬ್ಲೂ ಕಲರ್ಸ್ ಎಲ್ಲ ಅದೇ ಥರನೇ ಅಲ್ವಾ, ನೋಡಿದ ತಕ್ಷಣ ವಾವ್ ಅನಿಸುತ್ತೆ. ಗ್ರೀನ್ ಸ್ಯಾರೀಸ್ ಯಾವ್ದು ನೋಡಿದ್ರೂ ಚೆನ್ನಾಗಿರುತ್ತೆ, ಬ್ಲೂ ಸ್ಯಾರೀಸ್ ಕೂಡ ಹಾಗೇ. ನನ್ನ ಹತ್ರ ಸಿಕ್ಕಾಬಟ್ಟೆ ಗ್ರೀನ್ ಆ್ಯಂಡ್ ಬ್ಲೂ ಸಿಲ್ಕ್ ಸ್ಯಾರಿ ಅಂತೂ ತುಂಬಾ ಇದೆ. ಸರಿ, ನನಗೆ ವೈನ್ ಕಲರು ಇಲ್ಲಾಂದರೆ ಡಾರ್ಕ್ ಕಾಫಿ ಬ್ರೌನ್ ಕಲರ್ ಸಿಗತ್ತಾ ಅಂತ ನೋಡೋಣ ಅಂತ ಹೋಗಿದ್ದೆ. ಬಟ್ ಅವ್ರು ಯಾವ್ದು ತೆಗೆದು ಹಾಕಿದ್ರು ಈ ಸೀರೆನೂ ಚೆನ್ನಾಗಿದೆ ಅಲ್ವಾ, ಈ ಸೀರೆನೂ ಚೆನ್ನಾಗಿದೆ ಅಲ್ವಾ ಅಂತಲೇ ಅನಿಸ್ತಾ ಇತ್ತು. ನಾವು ಹೆಣ್ಮಕ್ಳು ಹಾಗೆ ಅಲ್ವಾ, ಎಷ್ಟು ತೋರಿಸಿದ್ರು ಎಲ್ಲ ಸೀರೆನೂ ಚೆನ್ನಾಗಿದೆ, ಎಲ್ಲ ತೊಗೊಂಬೇಡ ಅಂತಲೇ ಮನಸ್ಸಲ್ಲಿ ಅನಿಸುತ್ತೆ. ಆದ್ರೂ ಅವ್ರು ಹಾಕಿದ ಸೀರೆಗಳಲ್ಲಿ ಒಂದು 4-5 ಸೀರೆ ಫೈನಲೈಸ್ ಮಾಡಿ ಅದನ್ನು ಒಂದ್ಸಲಿ ಉಟ್ಕೊಳ್ಳೋ ಥರ ಉಡಿಸ್ತಾರೆ, ಅಲ್ಲೇ ಉಡಿಸಿ ತೋರಿಸ್ತಾರೆ. ಸೊ ಯಾವ್ದು ಚೆನ್ನಾಗಿರತ್ತೆ ನೋಡೋಣ ಅಂತ ಹೇಳಿ ಉಡಿಸಿ ನೋಡ್ಕೊಳ್ತಾ ಇದ್ದೀನಿ. ಸೊ ಇದೊಂದು ಸೀರೆ ನಾನು ಫಸ್ಟ್ ಟೈಮ್ ಸೀರೆನಲ್ಲಿ ನನ್ನ ಬೇಬಿ ಬಂಪ್ ನೋಡ್ತಾ ಇರೋದು. ಸಮನ್ವಿ ಪ್ರೆಗ್ನೆನ್ಸಿನಲ್ಲೂ ನಾನು ಯಾವತ್ತೂ ಸೀರೆ ಉಟ್ಕೊಂಡು ಬೇಬಿ ಬಂಪ್ ಹೇಗಿದೆ ಅಂತ ನೋಡಿರಲಿಲ್ಲ. ಈ ಸಲ ನೋಡಿ ಎಂಥ ಖುಷಿ ಆಗೋಯ್ತು ಗೊತ್ತಾ. ಸೀರೆನಲ್ಲಿ ಬೇಬಿ ಬಂಪ್ ಹೀಗೆ ಕಾಣುತ್ತಾ ಅಂತ ಏನೋ ಒಂಥರ ಖುಷಿ, ಸಂಭ್ರಮ. ಪುಟ್ಟ ವಿಷಯ ಎಷ್ಟೊಂದು ಖುಷಿ ಕೊಡುತ್ತಲ್ವಾ ಅಂತ ಅನ್ನಿಸ್ತಾ ಇತ್ತು. ನಾನು ಲಾಸ್ಟ್ ಟೈಮ್ ಸಮನ್ವಿ ಪ್ರೆಗ್ನೆಂಟ್ ಇದ್ದಾಗ ಡ್ರೆಸ್ಸಲ್ಲೇ ಫೋಟೋಶೂಟ್ ಎಲ್ಲ ಮಾಡಿಸ್ಕೊಂಡಿದ್ದೀನಿ. ಆದರೆ ಸೀರೆ ಯಾವತ್ತೂ ಉಟ್ಕೊಂಡಿರಲಿಲ್ಲ. ಆರತಿ ದಿವಸನೇ ಉಟ್ಕೊಳ್ಳೋಣ ಅಂತ ಅಂದ್ಕೊಂಡೆಲ್ಲ ರೆಡಿ ಮಾಡಿಸ್ಕೊಂಡಿದ್ದೆ. ಬಟ್ ಅವತ್ತೇ ನಾನು ಡೆಲಿವರಿ ಆಯಿತು ಅಂತ ಹೇಳಿದ್ದೆ ಅಲ್ವಾ. ಸೊ ಹಾಗಾಗಿ ನಾನು ಸೀರೆ ಉಟ್ಕೊಂಡೇ ಇರಲಿಲ್ಲ ಹೋದ ಪ್ರೆಗ್ನೆನ್ಸಿನಲ್ಲಿ. ಈ ಸಲ ಫಸ್ಟ್ ಟೈಮ್ ಅವ್ರು ಟ್ರಯಲ್ಗೆ ಸೀರೆ ಉಡಿಸ್ತಾ ಇದ್ರೆ ಯಾವ ಸೀರೆನಾದರೂ ಚೆನ್ನಾಗಿ ಕಾಣ್ತಿದೆ, ಬಿಕಾಸ್ ಬಂಪ್ ಕಾಣಿಸ್ತಿದೆ, ಬೇಬಿ ಬಂಪು. ಏನೋ ಒಂಥರ ಖುಷಿ. ಫೈನಲಿ ಒಂದು ರೇಷ್ಮೆ ಸೀರೆ ಫೈನಲೈಸ್ ಮಾಡಿ ತೊಗೊಂಡೆ. ತುಂಬ ಇಷ್ಟ ಆಯಿತು. ಅಂದ್ಕೊಂಡಿದ್ದ ಕಲರು, ಅಂದ್ಕೊಂಡಿದ್ದ ಥರ ಪ್ರಿಂಟೇ ಸಿಕ್ತು. ಯಾವ್ದು ತೊಗೊಂಡಿರ್ತೀನಿ ಅಂತ ಗೆಸ್ ಮಾಡಿ ಎಂಡ್ ಆಫ್ ದ ವೀಡಿಯೋನಲ್ಲಿ ತೋರಿಸ್ತೀನಿ ಯಾವ್ದು ತೊಗೊಂಡಿದ್ದೀನಿ ಅಂತ. ಬಟ್ ಅಷ್ಟರಲ್ಲಿ ಗೆಸ್ ಮಾಡಿ ನೋಡೋಣ ಯಾವ್ದು ತೊಗೊಂಡಿರ್ತೀನಿ ಅಂತ. ಅದಾದಮೇಲೆ ಒಂದು ಮೈಸೂರು ಸಿಲ್ಕ್ ಸ್ಯಾರಿ, KSIC ಇದಲ್ಲ, ಬಟ್ ಇವಾಗೆಲ್ಲ ತುಂಬ ಫ್ಯಾಷನಲ್ಲಿ ಬರ್ತಾ ಇದಲ್ವ ಮೈಸೂರು ಸಿಲ್ಕ್ ಕ್ರೇಪ್ ಅಂತ ಹೇಳಿ. ಆ ಥರ ಸ್ಯಾರೀಸ್ ನೋಡೋಣ ಅಂತ ಹೇಳಿ ನೋಡ್ತಾ ಇದ್ದೆ. ಅದರಲ್ಲಿ ಈ ಕಲರು ಮತ್ತೊಂದು ರೆಡ್ ಕಲರು ತುಂಬ ಇಷ್ಟ ಆಯಿತು. ಇದಂತೂ ತುಂಬಾ ರೇರ್ ಕಲರ್, ಒಂಥರ ಗೋಲ್ಡನ್ ಕಲರ್, ಗೋಲ್ಡನ್ ಎಲ್ಲೋ ಇರುತ್ತಲ್ಲ ಆ ಥರ. ಅದರ ಜೊತೆಗೆ ಬ್ಲ್ಯಾಕ್ ಕಾಂಟ್ರಾಸ್ಟ್ ತುಂಬಾ ಇಷ್ಟ ಆಯಿತು. ವೆರಿ ರೇರ್ ಕಾಂಬಿನೇಷನ್ ಪ್ರಿಂಟ್ ಅಂತ ಅನಿಸ್ತು. ಇದೇ ಡಿಸೈನಲ್ಲಿ ರೆಡ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನಲ್ಲೂ ಇತ್ತು. ಇದು ನೋಡಿ ಎಷ್ಟು ಚೆನ್ನಾಗಿದೆ, ರಿಚ್ಚಾಗಿ ಕಾಣಿಸ್ತಾ ಇದೆ. ಉಟ್ಕೊಂಡ್ರೆ ಎಷ್ಟು ಚೆನ್ನಾಗಿದೆ, ಎರಡೂ ತೊಗೊಂಡ್ಬಿಡೋಣ ಅಂತ ಒಂದ್ಸಲಿ ಮನಸ್ಸು ಹೇಳುತ್ತೆ. ಆದರೆ ರೆಡ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನ್ ಸಿಗುತ್ತೆ, ಬಟ್ ಅದು ಸ್ವಲ್ಪ ರೇರ್ ಏನೋ ಅಂತ ಅನ್ನಿಸ್ತಾ ಇತ್ತು ನನಗೆ. ಸೊ ಈ ಎರಡರಲ್ಲಿ ಒಂದು ಸೀರೆನ ಸೆಲೆಕ್ಟ್ ಮಾಡಿ ತೊಗೊಂಡೆ. ತುಂಬ ಚೆನ್ನಾಗಿದ್ರೆ ನಾವು ಸೆಲೆಕ್ಟ್ ಮಾಡೋದು ಸ್ವಲ್ಪ ಕಷ್ಟನೇ ಆಗುತ್ತೆ ಅಲ್ವಾ.
ಆದ್ರೂ ಯಾವುದಾದ್ರೂ ಒಂದು ಕಲರು ಯಾವುದಾದ್ರೂ ಒಂದು ಸೀರೆ ಸೆಲೆಕ್ಟ್ ಮಾಡಲೇಬೇಕಲ್ವ. ನೋಡಿದ್ದು ಚೆನ್ನಾಗಿದ್ದು ಎಲ್ಲ ಚೆನ್ನಾಗಿದೆ ಅಂತಂತೂ ತೊಗೊಳೋದಕ್ಕಾಗಲ್ಲ. ಸೊ ಫೈನಲಿ ಇದೊಂದು ಮೈಸೂರು ಸಿಲ್ಕ್ದು ಮತ್ತು ರೇಷ್ಮೆದು ಎರಡೂ ಫೈನಲಿ ಸೆಲೆಕ್ಟ್ ಮಾಡಿಕೊಂಡು ಸರಿ ಅದು ಬಿಲ್ಲಿಂಗಿಗೆ ಹೋಯಿತು ಸೀರೆಗಳು. ಅದಾದಮೇಲೆ ಇಲ್ಲಿ ಒಂದು ಕೈಮಗ್ಗ ಅದು ಅಂದರೆ ಸೀರೆಗಳನ್ನ ನೇಯ್ತಾರಲ್ಲ ಕೈಯಲ್ಲಿ, ಅದ್ರದ್ದು ಒಂದು ಮೆಷಿನ್ ಇತ್ತು. ಸೊ ಅದನ್ನು ನೋಡ್ತಾ ಇದ್ದೆ ಹೇಗೆ ಮಾಡ್ತಾರೆ ಅಂತ. ಅಷ್ಟರಲ್ಲಿ ಅಲ್ಲಿ ಕೆಲಸ ಮಾಡೋರೊಬ್ಬರು ಬಂದು ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ತುಂಬಾ ಚೆನ್ನಾಗಿ ತುಂಬಾ ಪೇಷನ್ಸ್ ಆಗಿ ಹೇಳ್ತಾ ಇದ್ರು ಸೀರೆ ಮೇಲೆ ಪ್ರಿಂಟ್ಸ್ನ ಹೇಗೆ ಮಾಡ್ತಾರೆ, ಒಂದು ಸೀರೆ ಮಾಡೋದಕ್ಕೆ ಎಷ್ಟು ದಿನ ಬೇಕಾಗತ್ತೆ, ಪ್ರಿಂಟ್ಗೆಲ್ಲ ಮೇಲ್ಗಡೆ ಒಂದು ಅಚ್ಚು ಥರ ಇರುತ್ತಂತೆ, ಅದರಲ್ಲಿ ಕೊಟ್ಟರೆ ಅದೇ ಥರ ದಾರಗಳನ್ನೆಲ್ಲ ಸೆಟ್ ಮಾಡಿ ಸೀರೆಗಳನ್ನ ನೇಯ್ತಾರೆ ಅಂತ ತುಂಬ ಡೀಟೇಲಾಗಿ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು. ಸೊ ಅದೆಲ್ಲ ಮುಗಿಸಿ ಫೈನಲಿ ಬಿಲ್ಲಿಂಗ್ ಎಲ್ಲನೂ ಮುಗಿಸಿ ನಾವು ಮನೆಗೆ ಹೊರಟ್ವಿ. ಇದು ಜ್ಯುವೆಲ್ರಿ ಶಾಪಿಂಗ್ ದಿನದ ಆ್ಯಕ್ಚುಲಿ 2 ವೀಡಿಯೋ ಸೆಪ್ರೇಟಾಗಿ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಜ್ಯುವೆಲ್ರಿ ಶಾಪಿಂಗು ತುಂಬಾ ಸಣ್ಣ ತುಣುಕಿತ್ತು. ಅಷ್ಟು ದೊಡ್ಡ ಲಾಂಗ್ ವೀಡಿಯೋ ಮಾಡೋ ಅಷ್ಟು ನಾನು ವೀಡಿಯೋ ಮಾಡ್ಕೊಂಡಿರಲಿಲ್ಲ ಜ್ಯುವೆಲ್ರಿ ಶಾಪಿಂಗ್ದು. ಹಾಗಾಗಿ 2 ಕ್ಲಬ್ ಮಾಡಿ ಮಾಡ್ತಾಯಿದ್ದೀನಿ. ಆ್ಯಂಡ್ ಜ್ಯುವೆಲ್ರಿ ಶಾಪಿಂಗ್ ದಿವಸ ನಾವು ಯಾವುದೋ ವೀಕೆಂಡ್ ಹೋಗಿದ್ದು. ನನಗೆ ಬಸವೇಶ್ವರ ಖಾನಾವಳಿಲಿ ಊಟ ಮಾಡಬೇಕು ಅಂತ ತುಂಬಾ ಇಷ್ಟ ಆಯಿತು. ಹಾಗಾಗಿ ಜ್ಯುವೆಲ್ರಿ ಶಾಪಿಂಗ್ ಮಾಡೋದಿನ ಮೊದಲು ಬಸವೇಶ್ವರ ಖಾನಾವಳಿಗೆ ಹೋಗಿ ಜೋಳದ ರೊಟ್ಟಿ ಊಟ ಮಾಡಿ ಅದಾದ ನಂತರ ಜ್ಯುವೆಲ್ರಿ ಶಾಪಿಂಗ್ ಮಾಡೋಕ್ಕೆ ಹೋಗಿದ್ದು. ಹಾಗೂ ನಾನು ಅಂದ್ಕೊಂಡೆ 2 ಸಪ್ರೇಟ್ ವೀಡಿಯೋ ಮಾಡಿಬಿಡೋಣ ಡೈಲಿ ವ್ಲಾಗ್ಸ್ ಥರ ಮಾಡಿ ಅಂತ ಹೇಳಿ. ಬಟ್ ಆ್ಯಕ್ಚುಲಿ ಜ್ಯುವೆಲ್ರಿ ಸ್ಯಾರಿ ಎರಡೂ ಒಟ್ಟಿಗೆ ಇದ್ದರೆ ಚೆನ್ನಾಗಿರುತ್ತೆ, ನಿಮಗೂ ನೋಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ 2 ಕ್ಲಬ್ ಮಾಡಿಬಿಟ್ಟೆ. ಊಟ ಎಲ್ಲ ಮುಗಿಸಿ ಇಲ್ಲಿ ಮಲ್ಲೇಶ್ವರಮಲ್ಲಿ ಭೀಮಾ ಜ್ಯುವೆಲ್ಸ್ ಇದೆಯಲ್ಲ ಅಲ್ಲಿಗೆ ಬಂದಿದ್ದೀವಿ. ನಾವು ಯೂಶ್ವಲಿ ಜ್ಯುವೆಲ್ಸ್ನ ಇಲ್ಲ ಮಲಬಾರ್ ಗೋಲ್ಡನ್ ಡೈಮಂಡ್ಸಿಗೆ ಹೋಗ್ತೀವಿ, ಇಲ್ಲ ಅಂತಂದರೆ ಭೀಮಾಸ್ಗೆ ಬರ್ತೀವಿ. ಇಲ್ಲಿ ನನಗೆ ಡಿಸೈನ್ಸ್ ಇಷ್ಟ ಆಗುತ್ತೆ, ಹಾಗಾಗಿ ಇಲ್ಲೇ ಪ್ರತಿ ಸಲಿನೂ ಏನೇನು ಜ್ಯುವೆಲ್ರಿ ಶಾಪಿಂಗ್ ಮಾಡ್ಬೇಕಾದ್ರೂ ಬರ್ತೀವಿ. ಸೊ ನೋಡ್ತಾ ಇದ್ದೀನಿ, ನನಗೆ ಚಿಕ್ಕದು ನೆಕ್ ಪೀಸ್ ಬೇಕಾಗಿತ್ತು. ನೋಡ್ತಾ ಇದ್ದೀನಿ, ಸುಮಾರು ನಾನು ಅಂದ್ಕೊಂಡು ಹೋಗಿದ್ದ ಡಿಸೈನೇ ಬೇರೆ, ಬಟ್ ಅಲ್ಲಿ ನನಗೆ ಸಿಕ್ಕಿದ ಡಿಸೈನೇ ಬೇರೆ. ನಾನು ತುಂಬ ಸಣ್ಣಗಿರೋದು ಒಂದು ನೆಕ್ಲೆಸ್ ನೋಡೋಣ ಅಂತ ಅಂದ್ಕೊಂಡು ಹೋಗಿದ್ದೆ, ಬಟ್ ಅಲ್ಲಿ ಸಣ್ಣಗಿರಲಿಲ್ಲ. ಬಟ್ ಅವ್ರು ತೋರಿಸಿದ ಡಿಸೈನ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಅವ್ರು ತೋರಿಸಿದ ಡಿಸೈನ್ಸಲ್ಲಿ ಒಂದು 3-4 ಡಿಸೈನ್ಸ್ ನಂಗೆ ತುಂಬಾ ಇಷ್ಟ ಆಯಿತು. ಅದು ಹಂಗೆ ಅಲ್ವಾ, ಒಂದು ನೋಡಿದ ತಕ್ಷಣ ಟಕ್ಕಂತ ತೊಗೊಂಬಿಡೋಣ ಅನ್ಸಲ್ಲ, ಇನ್ನೂ ಒಂದು ಸ್ವಲ್ಪ ನೋಡೋಣ, ಇನ್ನೂ ಚೆನ್ನಾಗಿರೋದು ಸಿಗುತ್ತೇನೋ ಅಂತ ಮನಸ್ಸು ಹೇಳ್ತಾನೆ ಇರುತ್ತೆ. ಅದರಲ್ಲಿ ಒಂದು 3-4 ಸೆಲೆಕ್ಟ್ ಮಾಡಿ ಸೈಡಿಗಿಟ್ಟು ಫೈನಲಿ ಒಂದು ಡಿಸೈನ್ ಸೆಲೆಕ್ಟ್ ಮಾಡಿಕೊಂಡು ಬಂದೆ. ಹಲೋ ಸರ್, ನೋಡಿದ್ರಲ್ಲ ಸೀರೆ ಮತ್ತು ಜ್ಯುವೆಲ್ರಿ ಶಾಪಿಂಗು. ಆ್ಯಕ್ಚುಲಿ 2 ಸಪ್ರೇಟಾಗಿ ಮಾಡೋಣ ಅಂತಲೇ ಅಂದ್ಕೊಂಡಿದ್ದೆ, ಬಟ್ ಜ್ಯುವೆಲ್ರಿ ಶಾಪಿಂಗ್ ಸ್ವಲ್ಪ ಬೇಗನೆ ಆಗೋಯ್ತು. ಆ್ಯಂಡ್ ಚಿಕ್ಕದಾಗಿದೆ ವಿಡಿಯೋ ಸೆಗ್ಮೆಂಟು. ಸೊ ಅದನ್ನು ಒಂದು ಸೆಪ್ರೇಟಾಗಿ ಇದನ್ನು ಸೆಪ್ರೇಟಾಗಿ ಏನು ಮಾಡೋದು ಅಂತ ಹೇಳಿ 2 ಒಟ್ಟಿಗೆ ಕ್ಲಬ್ ಮಾಡಿಬಿಟ್ಟೆ. ಸೊ ಸೀರೆನೇ ಯಾವ್ದು ನೋಡಿದ್ರು ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇತ್ತು. ಸೊ ನೀವೇನಾದರೂ ಗೆಸ್ ಮಾಡಿದ್ರೆ ನಾನು ಯಾವ ಸೀರೆ ತಗೊಂಡಿರ್ತೀನಿ ಅಂತ. ನಂಗೆ ಗೊತ್ತೆ ಸುಮಾರು ಜನ ಗ್ರೀನ್ ಸ್ಯಾರಿ ಗೆಸ್ ಮಾಡಿರ್ತೀರ ಅಂತ, ಬಟ್ ಆ್ಯಕ್ಚುಲಿ ನಾನು ಗ್ರೀನ್ ಸ್ಯಾರಿ ತಗೊಂಡ್ಲಿಲ್ಲ. ನಾನು ಸಾಮಾನ್ಯ ಇದರಲ್ಲೇ ಬಸ್ರೀನಲ್ಲೇ ಗ್ರೀನ್ ಸ್ಯಾರಿ ತೊಗೊಂಡ್ಬಿಟ್ಟಿದ್ದೆ. ಸಾಕಷ್ಟು ಗ್ರೀನ್ ಸ್ಯಾರೀಸ್ ಇದೆ, ಹಾಗಾಗಿ ಗ್ರೀನ್ ಬೇಡ ಅಂತ ಹೇಳಿ ಬೇರೆ ಸ್ಯಾರಿ ತೊಗೊಂಡಿದ್ದೀನಿ, ತೋರಿಸ್ತೀನಿ ಈಗ. ಅದಲ್ಲದೆ ಮತ್ತೊಂದು ಮೈಸೂರು ಸಿಲ್ಕ್ ಸ್ಯಾರಿ ತೊಗೊಂಡಿದ್ದೀನಿ, 2 ಈಗ ತೋರಿಸ್ತೀನಿ. ಜೊತೆಗೆ ಜ್ಯುವೆಲ್ರಿ ಕೂಡ ನಾನು ಅಂದ್ಕೊಂಡು ಹೋಗಿದ್ದೆ ಒಂದು ಡಿಸೈನು, ಅದು ಸಿಕ್ಕಿದೆ ಬೇರೆ ಡಿಸೈನು, ಬಟ್ ಓಕೆ ಇಷ್ಟ ಆಯಿತು ಅಂತ ಹೇಳಿ ತೊಗೊಂಡ್ಬಿಟ್ಟೆ. ಜ್ಯುವೆಲ್ರಿ ಆ್ಯಕ್ಚುಲಿ ಜಾಸ್ತಿ ಹೊತ್ತು ಸೆಲೆಕ್ಟ್ ಮಾಡಲಿಲ್ಲ, ತುಂಬಾ ಬೇಗ ಸಿಕ್ಬಿಡ್ತು. ಸಮನ್ವಿ ಸ್ವಲ್ಪ ಕ್ರ್ಯಾಂಕಿ ಬೇರೆ ಆಗಿದ್ಲು ಅವತ್ತು ಜ್ಯುವೆಲ್ರಿ ಸೆಲೆಕ್ಟ್ ಮಾಡೋ ಟೈಮಲ್ಲಿ, ಹಾಗಾಗಿ ಬೇಗ ಬೇಗ ಸೆಲೆಕ್ಟ್ ಮಾಡಿಬಿಟ್ಟು ಸಿಕ್ತು ಅವತ್ತು. ಹಾಗಾಗಿ 2 ಮುಗಿಸ್ಕೊಂಡು ಬಂದ್ವಿ. ಸೊ ನೋಡೋಣ ಬನ್ನಿ ಈಗ ನಂದು ಸ್ಯಾರಿ ಯಾವ್ದು ತೊಗೊಂಡಿದ್ದೀನಿ ಅಂತ, ಮತ್ತು ಜ್ಯುವೆಲ್ರಿ ಹೇಗಿದೆ ಅಂತ ನೋಡೋಣ ಬನ್ನಿ. ಸೊ ಇದೆರಡು ಸೀರೆ ನಾನು ತಗೊಂಡಿದ್ದು. ಒಂದನ್ನು ಆವಾಗಲೇ ಹೇಳಿಬಿಟ್ಟೆ ಯಾವ್ದು ತೊಗೊಂಡಿದ್ದೀನಿ ಅಂತ. ಮತ್ತೊಂದು ಇದು ರಂಗೋಲಿ ಪ್ರಿಂಟ್ ಇರೋ ಬಾರ್ಡರ್. ಇದು ನನಗೆ ತುಂಬಾ ಇಷ್ಟ ಆಯಿತು. ಕಲರ್ ಕಾಂಬಿನೇಷನ್ ಆಗಿರ್ಬೋದು, ನನಗೆ ಉಡಿಸಿ ತೋರಿಸಿದಾಗ ತುಂಬ ಇಷ್ಟ ಆಯಿತು, ಹಾಗಾಗಿ ಅದನ್ನು ತಗೊಂಡೆ. ಮತ್ತು ಇದು ಮೈಸೂರು ಸಿಲ್ಕ್ ಆವಾಗಲೇ ಹೇಳಿರ್ತಾರೆ, ಇದನ್ನೇ ತಗೊಂಡೆ. ಮತ್ತಿದು ನನ್ನ ಜ್ಯುವೆಲ್ರಿ ತುಂಬಾ ಇಷ್ಟ ಆಯಿತು. ಆದರೆ ನನ್ನ ಮೈಂಡಲ್ಲಿ ಏನು ಈ ಡಿಸೈನ್ ಇರಲಿಲ್ಲ, ಬಟ್ ನೋಡೋಕ್ಕೆ ಚೆನ್ನಾಗಿ ಅನಿಸ್ತು, ಹಾಕೊಂಡಾಗ ಕೂಡ ರಿಚಾಗಿ ಕಾಣಿಸ್ತಿತ್ತು, ಹಾಗಾಗಿ ಇದನ್ನು ತಗೊಂಡೆ. ನೋಡಿದ್ರಲ್ಲ ಹೇಗಿತ್ತು ನನ್ನ ಸೀರೆ ಮತ್ತು ಜ್ಯುವೆಲ್ರಿ ಅಂತ. ಗೆಸ್ ಮಾಡಿದ್ರೆ ಈ ಕಲರ್ದೇ ತಗೊಂಡಿರ್ತೀನಿ ಅಂತ ಸ್ವಲ್ಪ ಜನ ಮಾಡಿರ್ತೀರ ಅಂತ ಅಂದ್ಕೊಳ್ತೀನಿ. ಸೊ ಬಟ್ ಸುಮಾರು ಜನ ಗ್ರೀನ್ ಸ್ಯಾರಿ ಅಂತಲೇ ಅಂದ್ಕೊಂಡಿರ್ತೀರ, ಬಿಕಾಸ್ ಶ್ರೀಮಂತಕ್ಕೆ ಯೂಶಲಿ ಗ್ರೀನ್ ಸ್ಯಾರಿನೇ ಎಲ್ಲರೂ ತಗೊಳ್ಳೋದು. ಬಟ್ ನಾನು ಯಾಕೆ ಗ್ರೀನಲ್ಲೇ ಹೋಗಬೇಕು ಅಂತ ಹೇಳಿ ನನಗೆ ಇಷ್ಟವಾದ ಕಲರ್ ಕೂಡ ಸಿಕ್ತು. ಅಲ್ಲಂತೂ ಯಾವ್ದು ಹಾಕಿದ್ರು ಚೆನ್ನಾಗಿತ್ತು, ಹಂಗಿತ್ತು, ಹಾಗಾಗಿ ಅದನ್ನು ಸೆಲೆಕ್ಟ್ ಮಾಡಿಕೊಂಡೆ. ಜ್ಯುವೆಲ್ರಿ ಕೂಡ ನನಗೆ ತುಂಬ ಇಷ್ಟ ಆಯಿತು. ಸೊ ಈ 2 ತಗೊಂಡೆ. ಸೊ
ದಟ್ಸ್ ಆಲ್ ಫಾರ್ ಟುಡೇ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸೀರೆ ಮತ್ತು ಜ್ಯುವೆಲ್ರಿ ಹೇಗಿದೆ, ಚೆನ್ನಾಗಿದೆಯಾ ಅಂತ ನನಗೆ ತಿಳಿಸಿ, ಆಯಿತಾ? ಸರಿ, ಮತ್ತೆ ಸಿಗ್ತೀನಿ ಮತ್ತೆ ಮುಂದಿನ ವಿಡಿಯೋನಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.